ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚುಮೆಚ್ಚಿನ ಕಿರಣ್ ಮಾತಾಡ್ತಿರೋದು. ಇವತ್ತೇನು ವಿಷಯ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ರೇಣುಕಾಸ್ವಾಮಿ ಮರ್ಡರ್ ಕೇಸ್. ಎಲ್ಲರೂ ಟಿ ವಿ ಚಾನೆಲ್ ಅಮ್ಮಯ್ಯಕ್ಕ ಹಂಗೆ ಹಿಂಗೆ ಅಂತ ಇಷ್ಟು ದಿನ ಬೊಗಳಿದ್ರು. ಇವತ್ತು ನಾವು ಪ್ರೂಫ್ ಸಮೇತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದೀವಿ. ಅದು ಖುದ್ದಾಗಿ ರೇಣುಕಾಸ್ವಾಮಿ ಯಾರ್ಯಾರಿಗೆ ಅಶ್ಲೀಲ ಫೋಟೋಸ್ ಕಳಿಸಿದ ಆ ಹುಡುಗಿರೇ ಬಂದು ಲೈವಲ್ಲಿ ಹೇಳ್ಕೊಂಡಿರೋದು. ಬನ್ನಿ, ಏನೇನು ಹೇಳೋರೆ, ಏನೇನು ಮಾತಾಡೋನೆ, ಈ ಕಾಮುಕ್ಕ ಏನೇನು ಮಾಡಿದ ಅಂತ ತಿಳ್ಕೊಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಎಲ್ರಿಗೂ ತುಂಬಾ ಡಿಸ್ಟರ್ಬ್ ಆಗಿದೆ. ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ. ಆ ದೇವರು ರೇಣುಕಾಸ್ವಾಮಿಯವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡಲಿ. ಆದರೆ ರೇಣುಕಾಸ್ವಾಮಿಯವ್ರು ಏನಿದ್ದಾರೆ, ಅವರು ಇನ್ನೂ ಒಂದು 2-3 ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು. ಅದಕ್ಕೆ ಮಾರ್ಚಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು. ಆ್ಯಂಡ್ ಅವರ ಒಂದು ಅಕೌಂಟು ಈ ಹೆಸರಲ್ಲಿತ್ತು, Gautam_KS_1990 ಅಂತ. ನಾನು ಒಂದು ನ್ಯೂಸಲ್ಲಿ ನೋಡಿದೆ, ನೋಡಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ಅಕೌಂಟಲ್ಲಿ ಅದೇ ರೀತಿಯ ಒಂದು ಅಬ್ಸೀನ್ ಮೆಸೇಜಸ್ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ. ಸೊ ನನಗೆ ಏನೋ ಒಂದು ಡೌಟ್ ಇತ್ತು, ಯಾಕಂದರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದೆ ಅಂತ ವೈಲೇಷನ್ ಆಗುತ್ತೆ. ಸೊ ಆ ರೀತಿ ಒಂದು ನನಗೆ ಡಿಕ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂಡ್ ಪಿಕ್ಚರ್ಸ್ ಆಗಲಿ, ಮ್ಯಾಸ್ಟರ್ಬೇಷನ್ ವಿಡಿಯೋಸ್ ಆಗಲಿ ಬಂದರೆ ನಾನು ಇಮಿಡಿಯೇಟಾಗಿ ಆ ಅಕೌಂಟ್ನ ಬ್ಲಾಕ್ ಮಾಡ್ತೀನಿ. ಸೊ ನನಗೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಅಕೌಂಟ್ ಎಲ್ಲೋ ನೋಡಿದ್ದೀನಿ ಅನ್ನೋ ಥರ ನೆನಪು ಬಂತು. ನನ್ನ ಬ್ಲಾಕ್ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ಅವರ ಅಕೌಂಟ್ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಒಂದು ಸೂಕ್ಷ್ಮವಾದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮೃತ ಹೊಂದಿರುವಂತಹ ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ, ನಾನು ಈಗ ತಾನೇ ಕೆಲವು ನಿಮಿಷಗಳ ಹಿಂದೆ ಒಂದು ಆರ್ಟಿಕಲನ್ನು ಓದಿದೆ. ಅದರಲ್ಲಿ ರೇಣುಕಾಸ್ವಾಮಿ ಅವರು ಯೂಸ್ ಮಾಡ್ತಿದ್ದಂತಹ ಫೇಕ್ ಇನ್ಸ್ಟಾ ID ನೇಮನ್ನು ನೋಡಿದೆ. ಇದು ಯಾಕೋ ಫೆಮಿಲಿಯರ್ ಆಗಿದೆಯಲ್ಲ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದಾಗ ಆ ಪ್ರೊಫೈಲಿಂದ ನನಗೂ ಸಾಕಷ್ಟು ಮೆಸೇಜಸ್ಗಳು ಬಂದಿವೆ. ಜೂನ್ 6ನೇ ತಾರೀಕುವರೆಗೂ ಬಂದಿದೆ. ಆ ಪ್ರೊಫೈಲ್ ಇನ್ನೂ ನನ್ನ ಫಾಲೋ ಕೂಡ ಮಾಡ್ತಾ ಇದೆ. ಸೊ ಯಾವ ಥರ ಮೆಸೇಜಸ್ ಬಂದಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಟ್ರೋಲರ್ಸ್ ಇರ್ಬೋದು, ನೀವು ಯಾರ್ಯಾರು ಈ ಥರ ಮೆಸೇಜಸ್ಗಳನ್ನು ಒಂದು ಉಡಾಫೆ ಭಾವನೆಯಲ್ಲಿ ನೀವು ನನ್ನ ಯಾರು ಕಂಡುಹಿಡಿತಾರೆ, ನನ್ನ ಯಾರು ಹಿಡಿತಾರೆ ಅನ್ನೋ ಒಂದು ಭಾವನೆಯಲ್ಲಿ ನೀವು ಈ ಥರ ಹುಡುಗಿಗೆ ಮೆಸೇಜ್ ಮಾಡ್ಬೋದು. ಅದು ಯಾವ ವಿಕೋಪಕ್ಕೆ ತಿರುಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಈ ಚಾನೆಲ್ ಅವ್ರ ಥರ, ನ್ಯೂಸ್ ಚಾನೆಲ್ ಅವ್ರ ಥರ ಫೇಕ್ ವಿಡಿಯೋ ಅಂತೂ ಹಾಕಿಲ್ಲ. ಖುದ್ದಾಗಿ ಆ ಹುಡುಗಿರೇ ಲೈವ್ ವಿಡಿಯೋ ಮಾಡಿ ಅವ್ರ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸರಿನಾ? ಈ ಘಟನೆಯಿಂದ ಯಾರ್ದು ತಪ್ಪು ಅಂತ ನಿಮ್ಗೆ ಏನಾರು ಅನಿಸಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಪಕ್ಕ ಡಿ ಬಸ್ ಅಭಿಮಾನಿ ಕಿರಣ್ ಮಾತಾಡ್ತಾ ಇದ್ದಿದ್ದು ಇಷ್ಟೊತ್ತು. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ